कितने बजे पहुंचा सुबह? सुबह हम 4 बजे भोर पहुंचे हैं। अभी 10 बजे हुआ, अभी क्लियर हो गया क्राउड? नहीं क्लियर नहीं हुआ, हम चल नहीं पा रहे हैं। हम बोले कि थोड़ा सा पहुंचा दीजिए, लेकिन नहीं पहुंचाने नहीं को खोज रहा है। बहुत दिक्कत हो रहा है। बहुत दिक्कत हो रहा है, बाप रे बाप। ये रस्सी बांध करके जो लोग चल रहा है ना, बहुत आदमी गिरा गया है इसमें। साहब आप कब पहुंचा इधर? इधर पहुंचा हम 3:30 बजे सुबह। अभी 10 बजे हुआ, अभी तक कोई थी नहीं, उधर से आए पूजा वूजा करके एक भी गाड़ी नहीं है, चलने से असमर्थ हो गए, कोई साधन नहीं है। त्रिवेणी संगम गंगा तट नहीं जाना पड़ा है? नहीं, बहुत भीड़ है, इतना भीड़ की मत कहिए। जौनपुर जिला से है, हमारे साथ शारदा है, बोले आप कहाँ है? हम यही बोल रहे, यही बात ही हम। क्या शारदा मीनू मिसिंग हुआ? हाँ सिंह हुआ? हाँ 3 जना हमारे साथ छुट्टी है। 3 जना? हाँ इस एम्बुलेंस कर रहे हैं। आपका नाम क्या है? मंजू। मंजू? हाँ जौनपुर जिला। ಜೌನ್ಪುರ ಜಿಲ್ಲೆ. ಇವರು ಮಂಜು ಅಂತ ಹೇಳಿ ಉತ್ತರ ಪ್ರದೇಶದ ಜೌನ್ಪುರ್ ಜಿಲ್ಲೆಯಿಂದ ಬಂದಿದ್ದಾರೆ. ಇವ್ರ ಜೊತೆ ಬಂದಂತ 3 ಮಂದಿ ಈಗ ನಾಪತ್ತೆ ಆಗಿದ್ದಾರೆ. ಅವ್ರನ್ನ ಹುಡುಕಿಕೊಡಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈ ವೃದ್ಧ ದಂಪತಿಗಳು ಕೂಡ ಜಾರ್ಖಂಡ್ ಹಜಾರಿಬಾಗ್ನಿಂದ ಬಂದಿದ್ದಾರೆ. ಮುಂಜಾನೆ 3 ಗಂಟೆಗೆ ಈ ರಸ್ತೆಗೆ ಬಂದ್ರು. ಆದ್ರೆ ತ್ರಿವೇಣಿ ಸಂಗಮಕ್ಕಾಗ್ಲಿ ಗಂಗಾ ನದಿ ತಟಕ್ಕಾಗ್ಲಿ ಹೋಗ್ಲಿಕ್ಕಾಗಿಲ್ಲ. ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಬಂದಂತ ವೃದ್ಧರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಇವತ್ತು ತ್ರಿವೇಣಿ ಸಂಗಮಕ್ಕಾಗ್ಲಿ ಗಂಗಾ ನದಿ ತಟಕ್ಕಾಗ್ಲಿ ಹೋಗ್ಲಿಕ್ಕಾಗಿಲ್ಲ. ಇದೇ ರಸ್ತೆಯಲ್ಲಿ ಸಿಲುಕಾಯ್ಕೊಂಡಿದ್ದಾರೆ. ಮುಂಜಾನೆ 3 ಗಂಟೆಯಿಂದ ಹಿಡಿದು ಈಗ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಈ ರಸ್ತೆಯಲ್ಲಿ ಕಾಲಿಡ್ಲಿಕ್ಕಾಗ್ಲಿ ಮುಂದೆ ಹೋಗ್ಲಿಕ್ಕಾಗ್ಲಿ ಜಾಗ ಇರಲಿಲ್ಲ. ಹೀಗಾಗಿ ರಸ್ತೆ ಪಕ್ಕದ ಜಾಗದಲ್ಲೇ ಕುಳಿತುಕೊಂಡಿದ್ದಾರೆ. ಈಗ ಕುಳಿತುಕೊಳ್ಳಕ್ಕೆ ಜಾಗ ಸಿಕ್ಕಿದೆ. ಆದ್ರೆ ಮುಂಜಾನೆ 3 ಗಂಟೆಯಿಂದ ಇಲ್ಲಿವರೆಗೂ ಕೂಡ ಕುಳಿತುಕೊಳ್ಳಕ್ಕೆ ಜಾಗ ಕೂಡ ಸಿಕ್ಕಿರ್ಲಿಲ್ಲ. ಈಗ ಒಂದ್ ಸ್ವಲ್ಪ ಕುಳಿತುಕೊಳ್ಳಕ್ಕೆ ಜಾಗ ಸಿಕ್ಕಿದೆ. ಇಲ್ಲೊಂದು ಬೈಕ್ ರಸ್ತೆಯಲ್ಲೇ ಕೆಳಗಡೆ ಬಿದ್ದೋಗಿತ್ತು. ಅದು ಕೂಡ ಯಾವ ರೀತಿ ಜಖಮ್ ಆಗಿದೆ ಅನ್ನೋದು ನೋಡಬಹುದು. ನಂಬರ್ ಪ್ಲೇಟ್ ಎಲ್ಲ ಜಖಮ್ ಆಗಿದೆ. ಜೊತೆಗೆ ಹಿಂದೆಗಡೆನ ಲೈಟ್ ಇಂಡಿಕೇಟರ್ ಕೂಡ ಎಲ್ಲ ಸಂಪೂರ್ಣ ಹಾಳಾಗಿದೆ. ಹ್ಯಾಂಡ್ ಹಾಳಾಗಿದೆ. ಈ ರೀತಿ ಇಲ್ಲಿ ಸಾಕಷ್ಟು ಸಮಸ್ಯೆ ಜನರಿಗೆ ಇವತ್ತು ಮೌನಿ ಅಮಾವಾಸ್ಯ ದಿನ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಉಂಟಾಗಿದೆ. ಮುಖ್ಯವಾಗಿ ನಿನ್ನೆವರೆಗೂ ಕೂಡ ಪೊಲೀಸರು ಮತ್ತು ಪ್ರಯಾಗ್ರಾಜ್ನ ಜಿಲ್ಲಾಡಳಿತ ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿತ್ತು. ಎಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇತ್ತು. ಆದ್ರೆ ಇವತ್ತು ಜನದಟ್ಟಣೆಯನ್ನ ನಿಯಂತ್ರಿಸುವಲ್ಲಿ ಈ ಪ್ರಯಾಗ್ರಾಜ್ನ ಪೊಲೀಸರು ವಿಫಲವಾಗಿದ್ದಾರೆ. ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿಲ್ಲ. ಜೊತೆಗೆ ಮುಂಜಾನೆ 3 ಗಂಟೆಗೆ ಬಂದಂತ ಜನರಿಗೆ ಯಾವ್ದಾದ್ರು ಒಂದು ಘಾಟ್ಗೆ ಹೋಗುವಂತ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆ ರೀತಿ ವ್ಯವಸ್ಥೆಯನ್ನು ಮಾಡಲಿಲ್ಲ. ಈ ರಸ್ತೆಯಲ್ಲೇ ಬ್ಲಾಕ್ ಆಗಿದ್ರಿಂದಾಗಿದೆ ಜನ ಉಸಿರುಗಟ್ಟುವಂತ ವಾತಾವರಣ ನಿರ್ಮಾಣ ಆಗಿತ್ತು. ಕಾಲ್ ತುಳಿತದ ಸನ್ನಿವೇಶ ನಿರ್ಮಾಣ ಆಗಿತ್ತು. ಬಹಳಷ್ಟು ಮಂದಿಗೆ ಉಸಿರಾಟದ ಸಮಸ್ಯೆ ಆಯಿತು. ವೃದ್ಧರು, ಮಹಿಳೆಯರು, ಮಕ್ಕಳು ಸಾಕಷ್ಟು ತೊಂದರೆಯನ್ನ ಅನುಭವಿಸಿದ್ರು. ಅದಕ್ಕೆ ಇಲ್ಲಿ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಬಟ್ಟೆಗಳು, ಚಪ್ಪಲಿಗಳು, ನೀರಿನ ಬಾಟ್ಲುಗಳೇ ಒಂದು ಸಾಕ್ಷಿಯನ್ನ ಹೇಳ್ತಾ ಇವೆ. ಇಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು ಅಂತ ಹೇಳಿ ನಾವು ಕೂಡ ಇದೇ ರಸ್ತೆಯಲ್ಲಿ ಮುಂಜಾನೆ 3 ಗಂಟೆಯಿಂದ ಈಗ ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಸಿಲುಕಾಕೊಂಡಿದ್ವಿ. ಈಗ ಅಷ್ಟೇನೆ ಇಲ್ಲಿನ ಕ್ರೌಡ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಜನ ಓಡಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೀಗಾಗಿ ಜನ ಇಲ್ಲಿ ಸಾಕಷ್ಟು ಸಮಸ್ಯೆನ ಅನುಭವಿಸಿದ್ರೆ ತಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನುವಂತ ಪರಿಸ್ಥಿತಿ ಇಲ್ಲಿ ಬಂದಿತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಸರಿ ಇದೆ, ಕಾಲ್ ತುಳಿತ ಆಗಿ ಜನ ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಜನ ತಮ್ಮ ಜೀವ ಉಳಿಸ್ಕೊಂಡು ಇಲ್ಲಿಂದ ಸುರಕ್ಷಿತವಾಗಿ ಹೊರಗಡೆ ಹೋದ್ರೆ ಸಾಕು ಅನ್ನೋ ಒಂದು ಪರಿಸ್ಥಿತಿ ಈ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ನಿರ್ಮಾಣವಾಗಿತ್ತು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.